ನಮಸ್ತೆ, ನಾನಿವತ್ತು ರಾಗಿ ಮಸಾಲ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಇಲ್ಲಿ ರಾಗಿನ 2 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಎರಡು ಕಪ್ ಇದೆ ಇದು. ಈಗ ನಾನು ಇದಕ್ಕೆ ಉದ್ದಿನಬೇಳೆ ನಾನು ಪೂರ್ತಿಗೆ 1 ಕಪ್ ಹಾಕೋಬೇಡಿ, ಒಳಗುಸ್ಲು 1 ಕಪ್ ಅಂತಾರಲ್ಲ ಆ ರೀತಿ ಉದ್ದಿನಬೇಳೆನ ಹಾಕ್ಕೊಳ್ಳಿ. ಇದರಲ್ಲೇ ಹಾಕೊಂಡ್ಬಿಡ್ತೀನಿ ನಾನು. ಆಮೇಲೆ ಸ್ವಲ್ಪ ಮೆಂತೆ ನೋಡಿ ಇಷ್ಟು ಹಾಕೋತಾ ಇದ್ದೀನಿ. ಇದು ಒಂದು ಅರ್ಧ ಟೀ ಸ್ಪೂನ್ದಷ್ಟಿದೆ ಮೆಂತೆ ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆಬೇಳೆನ 1 ಟೀ ಸ್ಪೂನ್ದಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದು 5 ರಿಂದ 6 ತಾಸು ಚೆನ್ನಾಗಿ ನೆನೆಬೇಕು. ಇದನ್ನು ಮೊದಲಿಗೆ ನಾನು ಚೆನ್ನಾಗಿ ತೊಳೆದು ನೆನೆ ಇಟ್ಕೊಂಡ್ಬಿಡ್ತೀನಿ. ನಾವು ನಾರ್ಮಲಾಗಿ ಅಕ್ಕಿದ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ನಾವು ಇದನ್ನು ಕೂಡ ನೆನೆ ಇಟ್ಕೋಬೇಕು. ಇದಕ್ಕೆ ಅವಲಕ್ಕಿ ಹಾಕೋದಿಲ್ಲ, ಇಷ್ಟಾದರೆ ಸಾಕು. ಒಂದು 2 ರಿಂದ 3 ಸರಿ ರಾಗಿನ ಚೆನ್ನಾಗಿ ತೊಳ್ಕೊಂಡ್ಬಿಡಿ. ಇದನ್ನೆಲ್ಲ ನೋಡಿ ನಾರ್ಮಲಾಗಿ ನೆನೆ ಇಡ್ತೀವಲ್ವ, 5 ರಿಂದ 6 ತಾಸು ಚೆನ್ನಾಗಿ ನೆನೆಬೇಕಿದು. ನೆನೆಲಿಕ್ಕೆ ಬಿಡ್ತೀನಿ. ಈಗ ನೋಡಿ ರಾಗಿ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆನೆದಿದೆ. ಇದು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ನಾವು ಮಸಾಲೆ ದೋಸೆಗೆಲ್ಲ ರುಬ್ಕೋತೀವಲ್ವ ಅದೇ ರೀತಿಯೇ ಇದನ್ನು ಕೂಡ ನಾವು ರುಬ್ಕೋಬೇಕಾಗತ್ತೆ. ಸೇಮ್ ಕನ್ಸಿಸ್ಟೆನ್ಸಿನೇ ಇಟ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ರಾಗಿನ ಎಲ್ಲನೂ ರುಬ್ಕೊಂಡ್ಮೇಲೆ ಈ ರೀತಿಯೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ನೀವು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಎಲ್ಲನೂ. ಸ್ಪೂನಿಂದ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹೀಗಾಗಿ ನಾನು ದೋಸೆನ ಬೆಳಗಿನ ತಿಂಡಿಗೆ ಮಾಡಬೇಕು ಅಂಥೇಳಿ ರಾತ್ರಿ ಮಾಡಿ ಈ ರೀತಿ ಇಟ್ಟಿದ್ದೆ. ಈಗ ಬಿಸಿಲು ಚೆನ್ನಾಗಿರೋದ್ರಿಂದ ಹುಳಿ ಕೂಡ ಚೆನ್ನಾಗಿ ಬರುತ್ತೆ, ಇಡ್ಲಿಗಾಗಲಿ ದೋಸೆಗಾಗಲಿ. ನೋಡಿ ಇದು ಬೆಳಗಿನ ಕ್ಲಿಪ್ಪು. ಹುಳಿ ಕೂಡ ಚೆನ್ನಾಗಿ ಬಂದಿತ್ತು, ಬ್ಯಾಟರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಿಮಗೆ ಬ್ಯಾಟರ್ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆದರೆ ಇದು ಕರೆಕ್ಟ್ ಬ್ಯಾಟರ್, ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ರಾತ್ರಿ ರುಬ್ಬಿ ಇಟ್ಕೊಂಡಿರ್ತೀರಲ್ಲ ಆವಾಗ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೋಬೋದು, ಅದು ಕೂಡ ನಡೆಯುತ್ತೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಕೂಲ್ ಕೂಡ ರಜೆ ಆಗಿರೋದ್ರಿಂದ ಈಗ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ. ನಾನು ಒಂದು ಸೈಡಲ್ಲಿ ತವಾ ಕೂಡ ಇಟ್ಕೊಂಡಿದ್ದೆ. ತವಾ ಕೂಡ ಚೆನ್ನಾಗಿ ಕಾದಿದೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಚೆನ್ನಾಗಿ ತವಾಕ್ಕೆ ಹಚ್ಕೊಂಡ್ಬಿಡಿ, ತಳ ಹತ್ತೋದಿಲ್ಲ. ನೀವು ಮೊದಲನೇ ದೋಸೆ ಮಾಡ್ತಿರ್ತೀರಲ್ಲ ಅದಕ್ಕೆ ಮಾತ್ರ ಹಚ್ಕೊಳ್ಳಿ, ಪ್ರತಿ ದೋಸೆಗೆಲ್ಲ ಈ ರೀತಿ ಎಲ್ಲ ಎಣ್ಣೆ ಹಚ್ಕೋಬೇಡಿ. ಒಂದು ಸರಿ ಹಚ್ಕೊಂಡ್ಬಿಟ್ರೆ ಚೆನ್ನಾಗಿ ಬಂದುಬಿಡುತ್ತೆ ದೋಸೆ ಎಲ್ಲ. ದೋಸೆ ತವ ಕಾದಿರುತ್ತೆ, ಹೀಗಾಗಿ ಸ್ವಲ್ಪ ಮೊದಲು ನೀರು ಹಾಕೊಂಡ್ಬಿಡಿ. ನೀರು ಹಾಕೊಂಡು ದೋಸೆ ಬ್ಯಾಟರ್ ಹಾಕಿ ನಿಮಗೆ ಎಷ್ಟು ದೊಡ್ಡ ದೋಸೆ ಬೇಕಾಗುತ್ತೋ ಅಷ್ಟು ದೊಡ್ಡಗೆ ಸ್ಪೂನಿಂದ ಚೆನ್ನಾಗಿ ತೆಳ್ಳಗೆ ಕೈ ಆಡಿಸ್ಕೊಂಬಿಡಿ. ಸೇಮ್ ನಾವು ಮಸಾಲೆ ದೋಸೆಗೆಲ್ಲ ಹಾಕ್ತೀವಲ್ವ ಅದೇ ರೀತಿಯೇ ಇಲ್ಲಿ ಕೂಡ ರಾಗಿ ದೋಸೆನ ಹಾಕೋದು, ಏನು ಚೇಂಜ್ ಇರೋದಿಲ್ಲ. ಇಲ್ಲಿ ನಿಮಗೆ ದೋಸೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕೋಬೋದು. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ದೋಸೆನ ಒಂದೇ ಸೈಡು ಬೇಯಿಸ್ಕೊಂಡ್ರೆ ಸಾಕು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ. ನೋಡಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ, ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ಇದನ್ನು ನೀವು ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ದೋಸೆನ ನೀವು ಅಕ್ಕಿ ಇಲ್ದೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಹೆಲ್ದಿ ಕೂಡ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಈಗ ಕ್ರಿಸ್ಪಿ ಆದಂತಹ ರಾಗಿ ಮಸಾಲ ದೋಸೆ ರೆಡಿಯಾಗಿದೆ. ಇದನ್ನು ನೀವು ಆಲೂಗಡ್ಡೆ ಪಲ್ಯ, ಚಟ್ನಿ ಜೊತೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.